ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಯಾವಾಗ ಕೊಡ್ತಾರೆ ಅನ್ನುವಂಥ ಕಾತುರ ಇತ್ತು. ಫೈನಲಿ ಈಗ 5ನೇ ಗ್ಯಾರಂಟಿಯನ್ನ ಕೂಡ ಈಗ ಯಶಸ್ವಿಯಾಗಿ ಚಾಲನೆಯನ್ನ ನೀಡಲಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ತಲುಪುತ್ತೆ ಅಂತ ಗೊತ್ತಿಲ್ಲ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆದಿದೆ. ಪದವಿ ಡಿಪ್ಲೊಮಾ ಮುಗಿಸಿದವರಿಗೆ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗುತ್ತೆ. ಪದವಿಯನ್ನ ಮುಗಿಸಿದಂಥವರಿಗೆ 3,000 ರೂಪಾಯಿ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಡಿಪ್ಲೊಮಾ ಮುಗಿಸಿದಂಥವರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ 1,500 ರೂಪಾಯಿ ಭತ್ಯೆಯನ್ನು ನೀಡಲಾಗುತ್ತೆ. ಇವತ್ತಿನಿಂದ ನೋಂದಣಿಯ ಪ್ರಕ್ರಿಯೆ ಆರಂಭವಾಗುತ್ತೆ. ಜನವರಿ 12ಕ್ಕೆ ಖಾತೆಗೆ ಹಣ ಬೀಳಲಿದೆ. ಯುವ ಜನತೆಗೆ ಶಕ್ತಿ ತುಂಬುವಂತಹ ಕೈಂಕರ್ಯದಲ್ಲಿ ತೊಡಗಿದ ಪ್ರಾಸ್ತಾವಿಕ ಭಾಷಣವನ್ನ ದೀಪವನ್ನ ಬೆಳಗಿಸೋದ್ರ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಉದ್ಘಾಟಿಸಬೇಕಾಗಿ ವಿನಂತಿ. ಇದೊಂದು ವಿನೂತನವಾಗಿ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ಯುವ ಶಕ್ತಿ ದೇಶವನ್ನ ಕಾಯುವಂತಹ ಮಹಾಶಕ್ತಿ. ಆ ಶಕ್ತಿಗೆ ಬೆಂಬಲ ನೀಡುವಂತಹ, ಇಂಬು ಕೊಡುವಂತಹ ಪ್ರಕ್ರಿಯೆಗೆ ಇಂದು ಚಾಲನೆ ದೊರೆಯಲಿದೆ. ಈ ಜ್ಯೋತಿ ಬೆಳಗುತ್ತಿರುವ ಹಾಗೆ ಯುವ ಶಕ್ತಿ ನಾಡಿನ ತುಂಬೆಲ್ಲ ಬೆಳಗಲಿ ಎನ್ನುವಂತಹ ಮಹಾ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ 5ನೇ ಗ್ಯಾರಂಟಿಯಾಗಿ ಯುವ ನಿಧಿಯನ್ನ ಅನುಷ್ಠಾನಗೊಳಿಸುತ್ತಿದೆ. ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಮಹನೀಯರೆಲ್ಲರೂ ಕೂಡ. ನಾವು ಕೂಡ ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ ಯುವ ಮಿತ್ರರೇ. ಯುವ ಜನರ ಶ್ರೇಯೋಭಿವೃದ್ಧಿಗಾಗಿ ವಿಶೇಷವಾಗಿ ಇದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಕಾಂಗ್ರೆಸ್ನ 5ನೇ ಗ್ಯಾರಂಟಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಪದವಿಯನ್ನು ಮುಗಿಸಿದಂಥವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮುಗಿಸಿದಂಥವರಿಗೆ 1,500 ರೂಪಾಯಿ. ಅದಕ್ಕಿಂತಿಷ್ಟೇ ಅಂತ ಫಿಕ್ಸ್ಡ್ ಆಗಿದೆ. 2022-23ನೇ ಸಾಲಿನಲ್ಲಿ ಪಾಸಾದಂತಹ ಪದವಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತೆ. ನೀವು ಪದವಿಯನ್ನು ಮುಗಿಸಿದ ನಂತರ ಇಂತಿಷ್ಟು ಸಮಯ ಅಂತ ಇದೆ. ಆ ಸಮಯದಲ್ಲಿ ನಿಮಗೆ ಕೆಲಸ ಸಿಗದೇ ಇದ್ದರೆ ನಿಮಗೆ 2 ವರ್ಷಗಳ ಕಾಲ ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ನಮಗೆ 2 ವರ್ಷ ಆದರೂ ಕೆಲಸ ಸಿಕ್ಕಿಲ್ಲ ಸರ್, ಸಿಗಲ್ವಾ ಅಂತಂದರೆ ಸಿಗಲ್ಲ. ನಿಮ್ಮ ಪದವಿ ಮುಗಿಸಿದ ನಂತರ ಸ್ವಲ್ಪ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ನಿಮಗೆ ಅಮೌಂಟ್ ಕೊಡ್ತಾರೆ, 2 ವರ್ಷ ಕೊಡ್ತಾರೆ. ಪದವಿ ಪಾಸಾದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮುಗಿಸಿದಂಥವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತೆ ಈ ಯುವ ನಿಧಿಯ ಮೂಲಕವಾಗಿ.